ಬೆಂಗಳೂರಿನಲ್ಲಿ ಸುದ್ದಿಗುಂಟಪಾಳ್ಯದಲ್ಲಿ ಒಂದಿಷ್ಟು ಗಲಾಟೆ ಆಗ್ತಾ ಇತ್ತು. ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಅಲ್ಲಿರುವಂತಹ ಪ್ರತಿಭಟನೆ. ಪೊಲೀಸರ ವಿರುದ್ಧವೇ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ಡಿಸಿಪಿ ಅಬ್ದುಲ್ ರೆಹಮತ್ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆದರೂ ಕೂಡ ಪೊಲೀಸರು ಸುಮ್ಮನಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಪೊಲೀಸರ ಮೇಲಿನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸುದ್ದಿಗುಂಟೆಪಾಳ್ಯದಲ್ಲಿದು ಬೇಡ ಅಂತ ಬಾಣ ನಾವಿದ್ರೆ ಜಾಸ್ತಿ ಮಾಡೋದವ್ರು. ಓಕೆ, ಇನ್ನು ನನ್ನ ಇಬ್ಬರು ಸಹೋದ್ಯೋಗಿಗಳ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಗಳೂರು ಮತ್ತು ತುಮಕೂರಿಗೆ ಹೋಗೋಣ. ಇದು ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಘಟನೆ. ಪೊಲೀಸರ ವಿರುದ್ಧನೇ ಈ ರೀತಿ ಮಾಡ್ತಾ ಇದ್ರೆ ಹೆಂಗ್ರಪ್ಪ ಪಾಪ. ಓಕೆ, ಇನ್ನು ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ವರದಿ ಕೊಡೋಕ್ಕೆ ಸುಖಪಾಲ್ ಪೊಳ್ಳಿ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ತುಮಕೂರಿನಿಂದ ಮಂಜುನಾಥ್ ದಾಳ್ಮಕಿ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಂಗಳೂರಿಗೆ ಹೋಗ್ಬಿಡ್ತೀನಿ. ಸುಖಪಾಲ್, ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿದೆ ಈಗ? ದಕ್ಷಿಣ ಕನ್ನಡದ ವೋಟರ್ಸ್ಗಳು ಅಂತೂ ಟಾಪ್, ಯಾವಾಗಿದ್ರೂ ಕೂಡ ಹೈಯೆಸ್ಟ್ ವೋಟಿಂಗ್ ಅನ್ನ ಮಾಡ್ತಾ ಇರ್ತಾರೆ ಯಾವಾಗಿದ್ರೂ ಕೂಡ. ಒಂಚೂರಲ್ಲಿ ಗಾಳಿ ಏನಾದರೂ ಬೆಂಗಳೂರಿಗೆ ಬಡಿಸ್ತಿರೋ ಅಥವಾ ಇಲ್ವೋ? ನಿಮ್ಮಷ್ಟಿಗೆ ನೀವೇ ಇಟ್ಕೊಳ್ತಿರೋ ಆ ಗಾಳಿನ? ಅರುಣು, ಬಹಳಷ್ಟು ಅಧಿಕ ಪ್ರಮಾಣದ ಮತದಾನ ಬಿರುಸಿನಿಂದಾಗಿರುವಂಥದ್ದು. ಮಂಗಳೂರಿನ ಸುಡು ಬಿಸಿಲಲ್ಲಿ ಇವತ್ತು ಬೆಳಗಿನಿಂದಲೇ ಸಾಕಷ್ಟು ಮಂದಿ ಮತದಾರರು ಬಂದು ಮತದಾನ ಮಾಡಿದ್ದಾರೆ. ಬಹಳಷ್ಟು ಗರಿಷ್ಠ ಪ್ರಮಾಣದ ಮತದಾನ ಈಗಾಗಲೇ ಆಗಿರುವಂಥದ್ದು. ಇನ್ನೂ 6 ಗಂಟೆಗಳವರೆಗೂ ನಿರಂತರವಾದಂಥ ಮತದಾನ ಇರುತ್ತೆ. ಜೊತೆಗೆ 6 ಗಂಟೆ ಸಮಯದಲ್ಲೂ ನಾವು ಗಮನಿಸಬಹುದು, ಈಗ 6 ಗಂಟೆ ಹತ್ತಿರ ಆಗ್ತಾ ಇದ್ರು ಜನ ಬರ್ತಾ ಇದ್ದಾರೆ. 6 ಗಂಟೆ ಸಮಯದಲ್ಲಿ ಯಾರೆಲ್ಲ ಬಂದು ಮತಗಟ್ಟೆಗೆ ತಲುಪ್ತಾರೆ ಅವರಿಗೆ ಟೋಕನ್ ಕೊಡುವಂಥ ಕೆಲಸ ಆಗುತ್ತೆ. ಅವರು ಟೋಕನನ್ನು ಪಡೆದುಕೊಂಡ ಬಳಿಕ ಅವರು ಮತದಾನ ಮಾಡಲಿಕ್ಕೆ 7 ಗಂಟೆ ಆದರೂ 8 ಗಂಟೆ ಆದರೂ ತೊಂದರೆ ಇಲ್ಲ, ಅಷ್ಟು ಹೊತ್ತುಗಳ ಕಾಲವೂ ನಿರಂತರವಾಗಿ ಮತದಾನ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರು ಬಂದು ಮತದಾನ ಮಾಡಿದ್ದಾರೆ. ಬಹಳಷ್ಟು ವಿಶೇಷವಾಗಿ ಗಮನಿಸಬೇಕಾದದ್ದು ಒಂದು ಕುಗ್ರಾಮವನ್ನು, ಬೆಳ್ತಂಗಡಿ ತಾಲೂಕಿನ ಬಾಂಜಾರು ಮಲೆ ಅನ್ನುವಂಥ ಒಂದು ಕುಗ್ರಾಮ. ಆ ಕುಗ್ರಾಮದಲ್ಲಿರುವಂಥ 111 ಮಂದಿಯೂ ಮತದಾನ ಮಾಡುವುದರ ಮೂಲಕ 100% ಮತದಾನವನ್ನು ಮಾಡಿ ಬಹಳಷ್ಟು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಒಂದು ಮತಗಟ್ಟೆಯಲ್ಲಿ 100% ಮತದಾನ ಆಗುವಂಥದ್ದು ಬಹಳಷ್ಟು ವಿರಳ, ಅದರಲ್ಲೂ ಕುಗ್ರಾಮ ಆಗಿರುವಂಥ ಬಾಂಜಾರು ಮಲೆಯಲ್ಲಿ. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.